ಈಗ 6 ಅಧ್ಯಾಯಗಳನ್ನು ನಿನ್ನೆಗೆ ಮುಗಿಸಿದ್ದೀವಿ. 7ನೇ ಅಧ್ಯಾಯ ಪ್ರಾರಂಭ ಮಾಡೋದಕ್ಕೆ ಮೊದಲು 6ನೇ ಅಧ್ಯಾಯದ ಸಾರಾಂಶ ಏನು ಅಂತ ಸ್ವಲ್ಪ ನೋಡಿ ನಂತರ 7ನೇ ಅಧ್ಯಾಯಕ್ಕೆ ಹೋಗೋಣ. ನಮ್ಗೆ ಅದು ಬಂದಿಲ್ಲ PDF ಇನ್ನು. ಕಳಿಸ್ತೀನಿ. ಓಕೆ. ಮೊದಲನೇ ಸಾರಾಂಶ ಏನು ಅಂದರೆ, ಕರ್ಮ ಫಲವನ್ನು ಬಯಸದೆ ನಿತ್ಯ ಕರ್ಮವನ್ನು ಮಾಡುತ್ತಿರುವವನೇ ಸನ್ಯಾಸಿ. ಈಗ ಸನ್ಯಾಸಿ ಅಂದರೆ ಯಾರು ಅನ್ನೋ ಡೆಫಿನೇಷನ್ಗೆ ಉತ್ತರ, ಕರ್ಮ ಫಲವನ್ನು ಬಯಸದೆ ನಿತ್ಯ ಕರ್ಮ ಅಂದರೆ ನಮ್ಮ ಜವಾಬ್ದಾರಿ ಏನು ಬಂದಿದೆ ವರ್ಣಾಶ್ರಮಗಳಲ್ಲಿ ಆ ಧರ್ಮವನ್ನು ಪಾಲಿಸುತ್ತಿರುವವನೇ ಸನ್ಯಾಸಿ, ಅವನೇ ಯೋಗಿ. ಗೃಹಸ್ಥಾಶ್ರಮವನ್ನು ಬಿಟ್ಟವನು ಮಾತ್ರ ಸನ್ಯಾಸಿ ಎಂದು ಯೋಗಿ ಎಂದು ತಿಳಿಯಬೇಡ ಅಂತ 6ನೇ ಅಧ್ಯಾಯದ ಮೊದಲ ಸಾರಾಂಶ. ಹಾಗಾದರೆ ಗೃಹಸ್ಥಾಶ್ರಮದಲ್ಲಿದ್ದು ಎಲ್ಲ ಜವಾಬ್ದಾರಿನೂ ಮುಗಿಸ್ಕೊಂಡಿರೋ ನಾವು ಸನ್ಯಾಸಿಗಳೇ ಅಂತ ತಿಳ್ಕೊಬೋದು ಅಂದರೆ ಖಂಡಿತ ತಿಳ್ಕೊಬೋದು. ಆದರೆ ಒಂದೇ ಒಂದು ಕಂಡೀಷನ್ ಏನು, ಕರ್ಮ ಫಲವನ್ನು ಬಯಸದೆ ನಮ್ಮ ಕರ್ಮಗಳನ್ನು ನಾವು ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಇರಬೇಕು. ಇದು ಒಂದು. ಎರಡನೇದು, ಇದರಲ್ಲಿ ಧ್ಯಾನ ಯೋಗದ ಬಗ್ಗೆ ಬಹಳಷ್ಟು ವಿಚಾರಗಳು 6ನೇ ಅಧ್ಯಾಯದಲ್ಲಿ ಇದೆ. ಧ್ಯಾನವಂದರೆ ನಮ್ಮ ಬುದ್ಧಿಯನ್ನು ಕೇಂದ್ರೀಕರಿಸೋದು, ಆತ್ಮದ ಮೇಲೆ ಕೇಂದ್ರೀಕರಿಸೋದನ್ನೇ ಧ್ಯಾನ ಅಂತ ಕರಿತೀವಿ. ಈ ಧ್ಯಾನ ಯೋಗಕ್ಕೆ ತಕ್ಕ ಸಾಮರ್ಥ್ಯವನ್ನು ಸಂಪಾದಿಸ್ಕೋಬೇಕು ಅಂದರೆ ಅದಕ್ಕೆ ಕರ್ಮವೇ ಸಾಧನ. ಕರ್ಮವೇ ಸಾಧನ ಅಂದರೆ ಕರ್ಮವನ್ನು ಮಾಡ್ತಾ ಇರೋನಿಗೆ ಮಾತ್ರ ಧ್ಯಾನದ ಕಡೆಗೆ ಹೋಗೋಕ್ಕೆ ಸಾಧ್ಯ. ನಾನಿವಾಗ ಏನೂ ಕರ್ಮವನ್ನೇ ಮಾಡಲ್ಲ ಸುಮ್ಮನೆ ಕೂತಿರ್ತೀನಿ ಅಂದರೆ ಅವನು ಧ್ಯಾನದ ಕಡೆಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಇದು ಮೊದಲನೇ ಕಂಡೀಷನ್. ಸೊ ಕರ್ಮವನ್ನು ಮೆಟ್ಟಲಾಗಿಟ್ಕೊಂಡು ಧ್ಯಾನ ಯೋಗಕ್ಕೆ ಹೋಗಬೇಕು. ಆ ಧ್ಯಾನ ಯೋಗದಲ್ಲಿ ನಿರತನಾದ ಮೇಲೆ ಅಲ್ಲಿ ಯೋಗಿ ಅನ್ನಿಸ್ಕೋಬೇಕಾದ್ರೆ ಅಲ್ಲಿ ಸನ್ಯಾಸವನ್ನು ಮಾಡಬೇಕು. ಮೊದಲೇ ಸನ್ಯಾಸವನ್ನು ಮಾಡಿ ನಂತರ ಧ್ಯಾನ ಮಾಡೋದಕ್ಕೆ ಆಗಲ್ಲ. ಆದ್ದರಿಂದ ಮೊದಲು ಕರ್ಮಗಳಲ್ಲಿ ಇರಬೇಕು. ನಮ್ಮ ವರ್ಣಾಶ್ರಮ ಧರ್ಮಗಳಲ್ಲಿ ನಮ್ಮ ಪಾಲಿಗೆ ಏನು ಬಂದಿದೆಯೋ ಆ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾ ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಹಾಗೆ ಧ್ಯಾನ ಯೋಗದಲ್ಲಿ ನಿರತನಾದ ಮೇಲೆ ಸನ್ಯಾಸವನ್ನು ಮಾಡಬೇಕು. ಸನ್ಯಾಸ ಅಂದರೆ ಏನು, ವಿಷಯ ಚಿಂತನೆಗಳನ್ನು ನಿಲ್ಲಿಸಬೇಕು. ಇಂದ್ರಿಯ ವಿಷಯ ಚಿಂತನೆಗಳನ್ನು ನಿಲ್ಲಿಸಿದ ಮೇಲೆ ಆಗ ನಮಗೆ ಧ್ಯಾನವು ಸಿದ್ಧಿಸುತ್ತೆ. ಸೊ ಅದರಿಂದ ಕರ್ಮದಿಂದ ಧ್ಯಾನ, ಧ್ಯಾನದಿಂದ ಸನ್ಯಾಸ, ಈ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ನಾವು ಹೋಗಬೇಕಾಗುತ್ತೆ. ಮೂರನೇದು, ಇಂದ್ರಿಯ ವಿಷಯಗಳಲ್ಲಿ ಮತ್ತು ದಿನನಿತ್ಯದ ಕರ್ಮಗಳಲ್ಲಿ ಸರ್ವ ಸಂಕಲ್ಪಗಳನ್ನು ಬಿಟ್ಟವನು ಯೋಗಿ. ಅಂದರೆ ನಾವು ದಿನನಿತ್ಯ 100 ಕೆಲಸಗಳನ್ನು ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಕಾಯ ವಾಚ ಮನಸ್ಸಲ್ಲೂ ಯೋಚನೆ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಕೈಗಳಿಂದಲೂ ಕೆಲಸ ಮಾಡ್ತಾ ಇರ್ತೀವಿ. ಇವೆಲ್ಲ ಮಾಡುವಾಗ ಸಂಕಲ್ಪಗಳನ್ನು ಬಿಟ್ಟು ಮಾಡಬೇಕು. ಅದ್ರ ಏನು ಅಂದರೆ ಫಲದ ಆಸೆಯನ್ನು ಬಿಟ್ಟು ಮಾಡಬೇಕು. ಸಂಕಲ್ಪ ಬಿಡೋದು ಅಂದರೆ ಫಲದ ಆಸೆಯನ್ನು ಬಿಡೋದು ಒಂದೇ. ಸಂಕಲ್ಪ ಏನಕ್ಕೆ ಮಾಡ್ತೀವಿ, ನನಗಿಂತ ಕೆಲಸ ಆಗಲಿ, ನನಗಿಂತ ಸಿಗಲಿ ಅಂತ ಕರ್ಮ ಮಾಡೋದೇ ಸಂಕಲ್ಪ. ಸೊ ಸಂಕಲ್ಪವನ್ನು ಬಿಡೋದು, ಕರ್ಮದ ಮೇಲಿನ ಫಲದ ಮೇಲಿನ ಆಸೆಯನ್ನು ಬಿಡೋದು ಎರಡೂ ಒಂದೇ ಅರ್ಥ. ಅವನನ್ನು ಯೋಗಿ ಅಂತ ನಾವು ಕರಿಬೋದು. ಹೀಗೆ ಆತ್ಮ ಅನಾತ್ಮ ವಿವೇಕವನ್ನು ಪಡೆದ ಯೋಗಿ ಏನು ಮಾಡಬೇಕು, ಹೇಗಾದರೂ ಮಾಡಿ ಸಂಸಾರದ ಅನರ್ಥಗಳಾದ ಜನನ ಮರಣಗಳ ಚಕ್ರದಿಂದ ಬಿಡಿಸಿಕೊಂಡು ತನ್ನನ್ನು ತಾನೇ ಉದ್ಧರಿಸಿಕೊಳ್ಳಬೇಕು. ಉದ್ಧರೇತ್ ಆತ್ಮಾನಾಂ. ವಿವೇಕ ಚೂಡಾಮಣಿ ಒಳಗಡೆ ಒಂದು ಶ್ಲೋಕ ಬರುತ್ತೆ. ಇವಾಗ ನಾವು ಒಂದು 25 kg ತೂಕ ಎತ್ಕೊಂಡು ಹೋಗ್ತಾ ಇರ್ತೀವಿ, ತುಂಬ ನರಳ್ತಾ ಇರ್ತೀವಿ, ಕಷ್ಟಪಡ್ತಾ ಇರ್ತೀವಿ. ಇನ್ನೊಬ್ಬರು ಬಂದ್ಬಿಟ್ಟು ಏನು ಮಾಡ್ಬೋದು, ಸ್ವಲ್ಪ ಕೆಳಗಡೆ ಇಳಿಸ್ಬೋದು, ಇಲ್ಲ ಬರ್ಕೊಡಿ ನಾವೊಂದು ಸ್ವಲ್ಪ ಎತ್ಕೊಂಬರ್ತೀವಿ ಅಂತ ಸ್ವಲ್ಪ ದೂರ ಎತ್ಕೊಂಬಂದು ನಮಗೆ ಸಹಾಯ ಮಾಡ್ಕೋಬೋದು. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಆ ರೀತಿ ಯಾರೂ ನಮಗೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ನಮಗೆ ನಾವೇ ಹೆಲ್ಪ್ ಮಾಡ್ಕೋಬೇಕು. ಉದ್ಧರೇತ್ ಆತ್ಮಾನಾಂ. ನಮ್ಮಿಂದ ನಾವೇ ಮೇಲಕ್ಕೆ ಬರಬೇಕೇ ಹೊರತು ಆ ರೀತಿ ಯಾರೋ ಇನ್ನೊಬ್ಬರು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಬಯಸೋದಕ್ಕೆ ಆಗಲ್ಲ. ಆದ್ದರಿಂದ ಏನು ಮಾಡಬೇಕು, ಆತ್ಮಾನಾತ್ಮ ವಿವೇಕವನ್ನು ಪಡೆದವನು ಸಂಸಾರದ ಅನರ್ಥಗಳಾದ ಜನನ ಮರಣಗಳ ಚಕ್ರದಿಂದ ಬಿಡಿಸ್ಕೊಂಡು ತನ್ನಿಂದ ತಾನೇ ಉದ್ಧಾರ ಮಾಡ್ಕೋಬೇಕು.
ಯಾರನ್ನೂ ಬ್ಲೇಮ್ ಮಾಡುವಾಗಿಲ್ಲ, ಇವರಿಂದ ಹೀಗಾಯಿತು ಅವರಿಂದ ಹೀಗಾಯಿತು, ಅದಿಲ್ಲದೆ ಇದು ನಾನು ಹೀಗೆ ಮಾಡಿಬಿಡ್ತಾ ಇದ್ದೆ, ಅವೆಲ್ಲ ಇಲ್ಲಿ ಏನಕ್ಕೂ ಅವಕಾಶವೇ ಇಲ್ಲ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಅಧೋಗತಿಗೆ ಇಳಿಸಿಕೊಳ್ಳಬಾರದು. ಇವಾಗ ಸತ್ವಗುಣದ ಕಡೆಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ತಿರ್ಗಾ ರಜೋಗುಣಕ್ಕೆ, ಅಲ್ಲಿಂದ ತಮೋಗುಣಕ್ಕೆ ಇಳಿಬಾರ್ದು. ಅದನ್ನು ಅಧೋಗತಿ ಅಂತ ಕಳೀತಾರೆ. ಅಧೋಗತಿ ಅಂದರೆ ಕೆಳಮುಖವಾಗಿ ಬರೋದು. ಆ ರೀತಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಮೇಲಕ್ಕೆ ಸತ್ವ, ಶುದ್ಧ ಸತ್ವ, ನಂತರ ಸತ್ವಗುಣವನ್ನೂ ಮೀರಿ ಆತ್ಮಜ್ಞಾನ, ಆ ರೀತಿಯಲ್ಲಿ ಮೇಲಕ್ಕೆ ಹೋಗ್ತಾ ಇರಬೇಕು. ಆಮೇಲೆ ಯೋಗವನ್ನು ಸಿದ್ಧಿಸಿಕೊಳ್ಳಲು ನಾನು ನನ್ನದು ಎನ್ನುವ ಮಮಕಾರವನ್ನು ತೊರೆದು ದೇಹೇಂದ್ರಿಯ ಮನಸ್ಸುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಯೋಗವನ್ನು ಸಾಧಿಸ್ತಾ ಇರಬೇಕು. ಸೊ ಯೋಗಿ ಆಗಬೇಕು, ಯೋಗವನ್ನು ಸಾಧನೆ ಮಾಡಬೇಕು ಅನ್ನೋನೇನೇನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ನಾನು ನನ್ನದು ಎನ್ನುವ ಮಮಕಾರವನ್ನು ಬಿಡಬೇಕು. ನಾನು ಎನ್ನುವ ಮಮಕಾರ ಅಂದರೆ ಈ ದೇಹ ನನ್ನದು, ಇದರಿಂದ ಇರುವ ಈ ಶರೀರಗಳು, ನಮ್ಮ ಸುತ್ತಮುತ್ತಲು ಇರೋ ಜನ ನನ್ನವರು, ಈ ರೀತಿಯ ಭಾವನೆಗಳನ್ನು ನಿಧಾನವಾಗಿ ತ್ಯಜಿಸ್ತಾ ದೇಹ ಮತ್ತು ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹದಲ್ಲಿಟ್ಕೊಂಡು ಯೋಗವನ್ನು ಸಾಧಿಸಬೇಕು. ಈ ರೀತಿಯಲ್ಲಿಟ್ಕೊಂಡಾಗ ಶುಚಿಯಾದ ಸ್ಥಳದಲ್ಲಿ ಶರೀರವನ್ನು ನೆಟ್ಟಗೆ ನಿಲ್ಲಿಸಿಕೊಂಡು ಆತ್ಮನಲ್ಲಿಯೇ ಮನಸ್ಸನ್ನು ಇರಿಸಿಕೊಂಡು ಪರಬ್ರಹ್ಮವನ್ನೇ ತತ್ಪರತೆಯಿಂದ ಚಿಂತಿಸ್ತಾ ಇರಬೇಕು. ಸೊ ಶುಚಿಯಾದ ಸ್ಥಳ ಅಂದ್ರೇನು? ಒಂದು ಬಾಹ್ಯ ಶುಚಿ, ಹೌದಪ್ಪ, ಗುಡಿಸ್ತೀವಿ, ಒರೆಸ್ತೀವಿ, ಸಾರಿಸ್ತೀವಿ, ನೀಟಾಗಿ ಇಟ್ಕೊಂಡಿದ್ದೀವಿ, ಅದು ಒಂದು. ಶುಚಿಯಾದ ಸ್ಥಳ ಅಂದರೆ ಎಲ್ಲಿ ಸತ್ಪುರುಷರೇ ಇರ್ತಾರೆ, ಸತ್ವಗುಣ ಸಂಪನ್ನರೇ ಇರ್ತಾರೆ, ಅವರ ಮಧ್ಯೆ ಇರಬೇಕು. ನಾವೇನಾದ್ರು ಸಾಧನೆ ಮಾಡಬೇಕು ಅಂದರೆ ಸತ್ಪುರುಷರ ಸಹವಾಸದಲ್ಲಿ ಕೆಲಸ ಸುಲಭವಾಗುತ್ತೆ. ತಮೋಗುಣದವ್ರ ಜೊತೆಗೆ ಸೇರ್ಕೊಂಡು ನಾವು ಯೋಗ ಮಾಡೋಕ್ಕೆ ಹೋದರೆ ಅವ್ರು ನಮ್ಮನ್ನು ಎಳ್ಕೊಂಡು ಕೆಳಗೊಟ್ಟೋಗ್ತಾರೆ ಅಷ್ಟೆ. ಆದ್ದರಿಂದ ಶುಚಿಯಾದ ಸ್ಥಳ ಭಾಳ ಮುಖ್ಯ. ಶರೀರವನ್ನು ನೆಟ್ಟಗೆ ನಿಲ್ಲಿಸಿಕೊಂಡು ಅಂದರೆ ಅದರ ಅರ್ಥ ಇಂದ್ರಿಯಗಳು ಹೊರಗಡೆ ಯಾವ ವಿಷಯಗಳ ಕಡೆಗೂ ಹೋಗದೆ ಕೇವಲ ಆತ್ಮನ ಕಲ್ಲಿಯೇ ನಿಲ್ಲಿಸ್ಕೊಳ್ಳೋದನ್ನೇ ನೆಟ್ಟಗೆ ನಿಂತ್ಕೊಳ್ಳೋದು ಅಂತ ಹೇಳೋದು. ಹಾಗೆ ಮಾಡಿ ಪರಬ್ರಹ್ಮವನ್ನೇ ತತ್ಪರಹ ಅಂದರೆ ಬೇರೆ ಯಾವ ಯೋಚನೆಯನ್ನು ಮಾಡದೆ ಒಂದೇ ಯೋಚನೆ ಮಾಡ್ತಾ ಇರ್ತಾರಲ್ಲ, ಅದು ತತ್ಪರತೆ. ಆ ರೀತಿಯಲ್ಲಿ ಚಿಂತಿಸುತ್ತಿರಬೇಕು. ಆ ರೀತಿಯಲ್ಲಿ ಯೋಗವನ್ನು ಮಾಡ್ತಾ ಇರೋನಿಗೇನಾಗುತ್ತೆ? ಪರಮ ಶಾಂತಿಯು ಲಭಿಸುತ್ತೆ. ಅಂದರೆ ಮನಸ್ಸಿನಲ್ಲಿರೋ ಕಲ್ಮಶಗಳೆಲ್ಲ ಹೋಗಿ ಎಲ್ಲ ದುಃಖವೂ ನಾಶವಾಗಿ ಒಂದು ಶಾಂತಿಯ ಅನುಭವ ಆಗುತ್ತೆ. ಆನಂತರ ಈ ರೀತಿಯಲ್ಲಿ ಯುಕ್ತನಾದವನಿಗೆ ಅಂದರೆ ಯೋಗದಲ್ಲಿ ನಿರತನಾದವನಿಗೆ ಚಿತ್ತವು ಆತ್ಮನಲ್ಲಿಯೇ ನಿಂತು ಬಿಟ್ಟಿರುತ್ತದೆ. ಈ ರೀತಿ ಅಭ್ಯಾಸ ಮಾಡ್ತಾ 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 ಏನಾಗುತ್ತೆ? ನಮ್ಮ ಬುದ್ಧಿ, ಮನಸ್ಸು, ಚಿತ್ತ ಇವೆಲ್ಲ ಆತ್ಮನಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಆಗ ಆತ್ಮದರ್ಶನದಿಂದ ಅವನ ಮನಸ್ಸು ತೃಪ್ತವಾಗುವುದು. ಈಗ ಪ್ರಾಪಂಚಿಕ ಸುಖಗಳಿಂದ ತೃಪ್ತಿ ಅನ್ನೋದಿಲ್ಲ. ಒಂದಾದ್ಮೇಲೆ ಒಂದು ಇಷ್ಟೇನಾ, ಇನ್ನೊಂದು ಸ್ವಲ್ಪ ಹೀಗೆ ನಾನಾ ರೀತಿಯ ತಾಪತ್ರಯಗಳಿರುತ್ತೆ. ಆದರೆ ಆತ್ಮದರ್ಶನ ಆದವನಿಗೆ ಅವನ ಮನಸ್ಸು ತೃಪ್ತವಾಗೋಗುತ್ತೆ. ಇನ್ನು ನಾನು ಇದಕ್ಕಿಂತ ಹೆಚ್ಚಿಗೆ ಪಡೆಯಬೇಕಾದ್ದೇನೂ ಇಲ್ಲ ಅನ್ನುವಂತಹ ಒಂದು ತೃಪ್ತಿ ಬರುತ್ತೆ. ಬ್ರಹ್ಮಾನಂದವನ್ನು ಕಂಡುಕೊಂಡಿರುವ ಆತನು ತತ್ವವನ್ನು ಬಿಟ್ಟು ಅತ್ತಿತ್ತ ಸರಿಯುವುದಿಲ್ಲ. ತತ್ವ ಅಂದರೆ ಪರಬ್ರಹ್ಮ. ಸೊ ಬ್ರಹ್ಮಾನಂದವು ಕಂಡುಕೊಂಡಿರೋ ಅವನಿಗೆ ಮತ್ತೆ ಈ ಸಂಸಾರದ ವ್ಯಾಮೋಹವಾಗಲಿ ವಿಷಯ ಚಿಂತನೆಗಳಾಗಲಿ ಯಾವ ಕಾರಣಕ್ಕೂ ಬರಲ್ಲ. ಅವನು ಸದಾಕಾಲ ಆತ್ಮಜ್ಞಾನದಲ್ಲಿಯೇ ನಿಂತ್ಕೊಂಡಿರ್ತಾನೆ. ಏಕೆ? ಅವನಿಗೆ ಗೊತ್ತು ಅದಕ್ಕಿಂತ ಹೆಚ್ಚಿನ ಲಾಭವಿದೆ ಎಂದು ಎಣಿಸುವುದಿಲ್ಲ. ಅಂದರೆ ಈ ಮನುಷ್ಯ ಶರೀರದಲ್ಲಿ ಹುಟ್ಟಿದ ಮೇಲೆ ಆತ್ಮಸುಖಕ್ಕಿಂತಲೂ ಹೆಚ್ಚಿನ ಸುಖ ಇನ್ಯಾವುದೂ ಇಲ್ಲ ಅಂತ ಅವನಿಗೆ ಗೊತ್ತಾಗೋಗಿರೋದ್ರಿಂದ ಅವನು ಅದಕ್ಕಿಂತ ಕಡಿಮೆಯಾದ ಅಶಾಶ್ವತವಾದ ಸಂಸಾರ ಸುಖಗಳ ಕಡೆಗೆ ಅವನು ಗಮನವನ್ನು ಕೊಡೋದಿಲ್ಲ. ಯಾವಾಗ ನಾವು ಸಂಸಾರ ಸುಖಗಳ ಕಡೆಗೆ ಗಮನ ಕೊಡೋದಿಲ್ವೋ ಆಗ ಹೊರಗಿನ ಯಾವ ದುಃಖಗಳು ನಮ್ಮನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯವಿಲ್ಲ. ಅಂತಹ ಯೋಗಿ ಏನಾಗ್ತಾನೆ? ಹೊರಗಿನ ಎಂಥ ದುಃಖದಿಂದಲೂ ಅಲುಗಾಡದೆ ಇರುವನು. ಇವಾಗ ನಾವೆಷ್ಟೋ ಸಾಧನೆ ಮಾಡ್ತಾ ಇರ್ತೀವಿ, ಯೋಗ ಮಾಡ್ತಾ ಇರ್ತೀವಿ, ಸ್ವಲ್ಪ ದುಃಖ ಬಂತು ಅಂದರೆ ಅಲ್ಲಾಡೋಗ್ತೀವಿ, ನಮ್ಮ ಮನಸ್ಸು ಆಚ್ಕೊಟ್ಟೋಗುತ್ತೆ. ಆದರೆ ಆತ್ಮಜ್ಞಾನದ ಸವಿಯನ್ನು ಕೊಂಡು ಅವನು ತೃಪ್ತನಾಗಿರೋನಿಗೆ ಹೊರಗಿನ ದುಃಖದಿಂದ ಅವನು ಯಾವ ರೀತಿಯಲ್ಲೂ ಕೂಡ ವಿಚಲಿತನಾಗುವುದಿಲ್ಲ, ಅಲುಗಾಡದೆ ಇರುವುದಿಲ್ಲ, ಅಲುಗಾಡದೆ ಇರ್ತಾನೆ.
ಯೋಗದಲ್ಲಿ ಸಿದ್ಧಿಯಾದರೆ ಏನಾಗುತ್ತೆ? ಉತ್ತಮವಾದ ಸುಖವು ವಶವಾಗುವುದು, ಬ್ರಹ್ಮವನ್ನು ಅನುಭವಿಸಿದಂತೆ ಆಗುವುದು. ಅಂದರೆ ಯೋಗದಲ್ಲಿ ಸಿದ್ಧಿಯನ್ನು ಪಡೆದುಕೊಂಡ್ರೆ ನಮಗೆ ಬ್ರಹ್ಮಾನಂದದ ಅನುಭವ ಆಗುತ್ತೆ. ಅದು ಉತ್ತಮವಾದ ಸುಖ. ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ಸುಖ ಅಂದರೆ ಬ್ರಹ್ಮಸುಖ. ಆ ರೀತಿಯಲ್ಲಿ ಬ್ರಹ್ಮಸುಖವನ್ನು ಅನುಭವಿಸಿದವನಿಗೆ ಹುಲ್ಲು ಕಡ್ಡಿಯಿಂದ ಹಿಡಿದು ಅಪರಬ್ರಹ್ಮದವರೆಗೆ ಎಲ್ಲ ಪ್ರಾಣಿಗಳಲ್ಲಿ ಒಬ್ಬನೇ ಪರಮಾತ್ಮನು ಇರುವನು, ಆ ಪರಮಾತ್ಮನೇ ನಾನು ಎನ್ನುವ ಉತ್ತಮವಾದ ಜ್ಞಾನವು ಲಭಿಸುವುದು. ಅವನಿಗೆ ಏನಪ್ಪ ಲಾಭ? ಯೋಗದಲ್ಲಿ ಸಿದ್ಧಿಯಾದರೆ ಒಂದು ಸುಖ, ಎರಡನೇದು ಆ ರೀತಿ ಸುಖದಲ್ಲಿರೋನಿಗೆ ಎಲ್ಲೆಲ್ಲಿಯೂ ಪರಬ್ರಹ್ಮವೇ ಕಾಣಿಸುತ್ತೆ. ನನ್ನಲ್ಲೂ ಪರಬ್ರಹ್ಮನೇ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ಒಂದು ಮರ ಗಿಡ ಪ್ರಾಣಿ ಎಲ್ಲೆಲ್ಲಿಯೂ ಆ ಪರಬ್ರಹ್ಮವೇ ಇದ್ದಾನೆ ಅಂತ ಒಂದು ಜ್ಞಾನ. ಆ ಪರಬ್ರಹ್ಮ ಯಾರಪ್ಪ ಅಂತ ಯೋಚಿಸ್ತಾ ಇದ್ದಾಗ ಅವನು ನಾನೇ, ನನ್ನನ್ನು ಬಿಟ್ಟು ಆ ಪರಬ್ರಹ್ಮ ಬೇರೆ ಅಲ್ಲ ಅನ್ನುವಂಥ ಒಂದು ಅನುಭವ ಕೂಡ ಆಗುತ್ತೆ. ಎರಡನೆಯದಾಗಿ, ಈಗ ನನಗೆ ಹೇಗೆ ಸುಖ ಬೇಕೋ ಎಲ್ಲ ಪ್ರಾಣಿಗಳಿಗೂ ಸುಖ ಬೇಕು. ಆದ್ದರಿಂದ ತನ್ನ ಸುಖವು ಎಲ್ಲರಿಗೂ ಸಿಗಲಿ ಅಂತ ಬಯಸ್ತಾ ಇರ್ತಾನೆ ಅವನು. ಅದೇ ರೀತಿ ಇಲ್ಲಿ ನನಗೆ ದುಃಖವಾದರೆ ಹೇಗೆ ನೋವಾಗುತ್ತೋ ಬೇರೆಯವರಿಗೆ ದುಃಖವಾದರೂ ನೋವಾಗುತ್ತೆ ಅಂತ ತಿಳ್ಕೊಂಡು ಎಲ್ಲರ ದುಃಖವನ್ನು ತನ್ನ ದುಃಖ, ಆದ್ದರಿಂದ ನಾನು ಯಾರಿಗೂ ದುಃಖವನ್ನು ಕೊಡಬಾರದು ಅನ್ನುವಂತಹ ಒಂದು ಭಾವನೆ ಕೂಡ ಬೆಳೆಯುತ್ತೆ. ಇಷ್ಟೆಲ್ಲ ಯೋಗವನ್ನು ಮಾಡಬೇಕಾದ್ರೆ ನಮಗಿರುವ ಮೊದಲ ಶತ್ರು ಯಾರಪ್ಪ? ಮನಸ್ಸು. ಆ ಮನಸ್ಸನ್ನು ನಿಗ್ರಹ ಮಾಡಿದ ಹೊರತು ಯೋಗದ ಪ್ರಶ್ನೆಯೇ ಬರಲ್ಲ, ಮಾತಾಡೋದೇ ಪ್ರಯೋಜನ ಇಲ್ದಿರಾಗ್ಬಿಡುತ್ತೆ. ಆ ಮನಸ್ಸನ್ನು ಹೇಗೆ ನಿಗ್ರಹ ಮಾಡ್ಬೋದು ಅಂದರೆ ಎರಡು, ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಸೊ ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರುವುದು. ಇದನ್ನು ಎಲ್ಲರೂ ಕೂಡ ಗಮನ ಇಟ್ಕೋಬೇಕು. ಅಭ್ಯಾಸ ಅಂದ್ರೇನು? ಯಾವಾಗ ಇಂದ್ರಿಯ ವಿಷಯಗಳ ಕಡೆಗೆ ಮನಸ್ಸು ಆಚೆಗೆ ಓಡ್ತಾ ಇರುತ್ತೋ ಅದನ್ನು ಎಳ್ಕೊಂಬಂದು ಮತ್ತೆ ಕುಡಿಸ್ತಾ ಇರಬೇಕು, ಒಳಗಡೆ ಆತ್ಮದ ಕಡೆಗೆ ತಿರುಗಿಸ್ತಾ ಇರಬೇಕು. ಇದನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಇದು ಅಭ್ಯಾಸ. ವೈರಾಗ್ಯ ಅಂದರೆ ಹೊರಗಿನ ಇಂದ್ರಿಯ ಸುಖಗಳಲ್ಲಿ ರಾಗವನ್ನು ಬಿಡಬೇಕು. ಅಂದರೆ ಹೊರಗಿನ ಇಂದ್ರಿಯ ಸುಖದಲ್ಲಿ ಏನೂ ಇಲ್ಲ, ಆತ್ಮಸುಖದಲ್ಲಿಯೇ ಎಲ್ಲವೂ ಇದೆ, ಅದಕ್ಕಿಂತಲೂ ಹೆಚ್ಚಿನದು ಯಾವುದೂ ಇಲ್ಲ ಅನ್ನುವಂಥ ನಿಶ್ಚಯ ನಮಗೆ ಯಾವಾಗ ಬರುತ್ತೆ ಆವಾಗ ವೈರಾಗ್ಯ ತಾನಾಗೇ ಬರುತ್ತೆ. ಯಾವಾಗ ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಈಗ ಯೋಗವನ್ನು ಸಾಧನೆಯಲ್ಲಿ ನಿರತನಾಗಿದ್ದಾಗ ಮರಣ ಹೊಂದಿದರೆ ಆ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಉತ್ತಮ ಸತ್ವಗುಣ ಸಂಪನ್ನನಾಗಿ ಅಥವಾ ಯೋಗಿಗಳ ಕುಲದಲ್ಲಿ ಹುಟ್ಟಿ ಪೂರ್ವಜನ್ಮದ ಅಭ್ಯಾಸ ಬಲದಿಂದ ಸಾಧನೆಯಲ್ಲಿ ಮುಂದುವರಿಸಿ ಸುಖವಾಗಿ ಮತ್ತು ಶೀಘ್ರವಾಗಿ ಮೋಕ್ಷವನ್ನು ಪಡೀತಾನೆ. ಸೊ 1ನೇ ಕ್ಲಾಸಿಂದ ಡಿಗ್ರಿ ತನಕ ನಾವು ಹೇಗೆ ಒಂದೊಂದೇ ಪಾಸ್ ಮಾಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಒಂದೊಂದು ಜನ್ಮನೂ ಒಂದೊಂದು ಕ್ಲಾಸ್ ಇದ್ದಾಗ ನಮಗೆ 1ನೇ ಕ್ಲಾಸ್ ಆಯಿತು ಅಂದರೆ ಈ ಜನ್ಮ ಮುಗೀತು, 2ನೇ ಕ್ಲಾಸ್ ಪಾಸ್ ಆದರೆ ಮುಂದಿನ ಜನ್ಮ ಮುಗೀತು, 3ನೇ ಕ್ಲಾಸ್ ಪಾಸ್ ಆದರೆ ಮುಂದಿನ ಜನ್ಮ ಮುಗೀತು. ಹೀಗೆ ಜನ್ಮದಲ್ಲೂ ನಾವು ಪುಣ್ಯಗಳನ್ನು ಸಂಪಾದನೆ ಮಾಡ್ಕೋತಾ ಇದ್ದರೆ ಆ ಪುಣ್ಯದ ಫಲವಾಗಿ ಸತ್ವಗುಣ ಸಂಪನ್ನರಾಗ್ತೀವಿ. ನಮ್ಮಲ್ಲಿ ಸತ್ವಗುಣ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಒಂದು ಸತ್ವಗುಣ ಜಾಸ್ತಿ ಆಗುತ್ತೋ ಆಗ ಯೋಗಿಗಳ ಕುಲದಲ್ಲಾದರೂ ಹುಟ್ಟಬೋದು, ಅಥವಾ ಉತ್ತಮ ಸತ್ವಗುಣ ಸಂಪನ್ನನಾಗಾದರೂ ಹುಟ್ಟಬೋದು. ಹಾಗೆ ಹುಟ್ಟಿ ಏನು ಮಾಡ್ತಾನೆ? ಹಿಂದಿನ ಜನ್ಮದ ಅಭ್ಯಾಸ ಬಲದಿಂದ ಅದೇ ಆಧ್ಯಾತ್ಮವನ್ನು ಮತ್ತೆ ಮುಂದುವರಿಸಿ ಸುಖವಾಗಿ ಮತ್ತು ಶೀಘ್ರವಾಗಿ, ಯಾಕೆಂದರೆ ಹತ್ತತ್ರಕ್ಕೆ ಬಂದ್ಬಿಟ್ಟಿರ್ತಾನೆ, ಇನ್ನೇನು ಫೈನಲ್ ಡಿಗ್ರಿ ಪಾಸ್ ಆದರೆ ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ. ಹಾಗೆ ಹತ್ತತ್ರಕ್ಕೆ ಬಂದಿರೋದ್ರಿಂದ ಅವನು ಶೀಘ್ರವಾಗಿ ಮೋಕ್ಷವನ್ನು ಪಡೀತಾನೆ. ಆದ್ದರಿಂದ ನಮ್ಗೆ ಇವತ್ತಾಗಲಿಲ್ಲ ನಾಳೆ ಆಗಲಿಲ್ಲ ಅಂತೇನು ಗಾಬರಿ ಇಲ್ಲ, ಜನ್ಮಗಳು ಬೇಕಾದಷ್ಟಿದೆ. ನಾವೆಲ್ಲ ಆತ್ಮಸ್ವರೂಪರು, ಇವತ್ತಿಗೆ ಏನೂ ಮುಗಿದೋಗಲಿಲ್ಲ. ಆದ್ದರಿಂದ ನಿರಂತರವಾಗಿ ಅಭ್ಯಾಸ ಮತ್ತು ವೈರಾಗ್ಯವನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆಮೇಲೆ ಕರ್ಮಯೋಗಿ ಇದಾನಲ್ಲ, ಇವನು ತಪಸ್ವಿಗಳಿಗಿಂತಲೂ ಹೆಚ್ಚಿನವನು, ಜ್ಞಾನಿಗಳಿಗಿಂತಲೂ ಹೆಚ್ಚಿನವನು, ಕರ್ಮಿಗಳಿಗಿಂತಲೂ ಹೆಚ್ಚಿನವನು. ಆದ್ದರಿಂದ ಶ್ರೀಕೃಷ್ಣನು ಇಡೀ ಭಗವದ್ಗೀತೆಯಲ್ಲಿ ಹೇಳಿರೋದು ಒಂದೇ, ಕರ್ಮಯೋಗ. ಕರ್ಮಯೋಗ ಅಂದರೆ ಇದೇ ಸಂಸಾರದಲ್ಲಿದ್ದುಕೊಂಡು, ಇದೇ ಗೃಹಸ್ಥ ಧರ್ಮದಲ್ಲಿದ್ದುಕೊಂಡು, ಅದೇ ವರ್ಣದಲ್ಲಿದ್ದುಕೊಂಡು ಕರ್ತವ್ಯಗಳನ್ನು ಮಾಡ್ತಾ
ನಾನು ನನ್ನದು ಎನ್ನುವ ಮಮಕಾರವನ್ನು ಬಿಟ್ಟು ಮೋಕ್ಷವನ್ನು ಹೊಂದೋದು, ಇದೇ ಕರ್ಮಯೋಗ. ಸೊ ಆದ್ದರಿಂದ ಈ ರೀತಿ ಮಾಡುವ ಕರ್ಮಯೋಗ ಗೃಹಸ್ಥಾಶ್ರಮವನ್ನು ಬಿಟ್ಟು ಕಾಡಿಗೆ ಹೋಗಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಕಷ್ಟಪಡ್ತಾ ಇರ್ತಾನಲ್ಲ ತಪಸ್ವಿ, ಅವನಿಗಿಂತ ಮೇಲು. ಹಾಗೆಯೇ ವರ್ಷಾನುಗಟ್ಟಲೆ ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆಗಳನ್ನೆಲ್ಲ ಓದಿ ನಾಲೆಡ್ಜ್ ಮಾಡ್ಕೊಂಡಿರ್ತಾನಲ್ಲ ಜ್ಞಾನಿ, ಅವನಿಗಿಂತ ಮೇಲು. ಮತ್ತು ಏನೂ ಗೊತ್ತಿಲ್ಲ, ಬರೀ ತಿನ್ನೋದು, ಮಲಗೋದು, ಸಂಸಾರ ಮಾಡೋದು, ಇದೇ ಮಾಡ್ತಾ ಇರೋ ಕರ್ಮಿಗಳಿಗಿಂತ ಖಂಡಿತವಾಗಿಯೂ ಮೇಲು. ಈ ಮೂವರಿಗಿಂತ ಉತ್ತಮವಾದವನು ಕರ್ಮಯೋಗಿ. ಆ ಕರ್ಮಯೋಗಿಗಳಲ್ಲಿ ಕೂಡ ಮೋಕ್ಷವೇ ಬೇಕು, ನನಗೆ ಬೇರೆ ಏನೂ ಬೇಡ ಅಂತ ತಿಳ್ಕೊಂಡು ಕೇವಲ ಮೋಕ್ಷವನ್ನು ಗುರಿಯಾಗಿ ಇಟ್ಕೊಂಡಿರೋನು ಆ ಕರ್ಮಯೋಗಿಗಳಿಗಿಂತ ಅತ್ಯಂತ ಉತ್ತಮ, ಅವನೇ ನಂಬರ್ 1. ಆದ್ದರಿಂದ ಅರ್ಜುನನಿಗೆ ಶ್ರೀಕೃಷ್ಣನ ಉಪದೇಶ ಒಂದೇ, ಅರ್ಜುನ ಕರ್ಮಯೋಗಿ ಭವ, ನೀನು ಕರ್ಮಯೋಗಿ ಆಗು, ಯುದ್ಧವನ್ನು ಬಿಟ್ಟು ಓಡೋಗಿ ಸನ್ಯಾಸಿ ಆಗಬೇಡ, ಅದು ವೇಸ್ಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿವರೆಗೂ ಸಮ್ಮರಿ ಆಯಿತು. ಇನ್ನೇನಾದ್ರು 6ನೇ ಅಧ್ಯಾಯದಲ್ಲಿ ಏನಾದ್ರು ಸಂಶಯಗಳಿದ್ದರೆ ಕೇಳಿಬಿಟ್ಟು ಮುಂದಕ್ಕೆ ಹೋಗೋಣ. ಯಾರಿಗಾದ್ರೂ ಸಂಶಯ ಇದೆಯಾ? ಇನ್ನೊಂದ್ಸತಿ ಇದನ್ನ ಕೇಳ್ಕೊಂಡು ಆಮೇಲೆ ನಾವು ಸಂಶಯ ಕೇಳ್ತೀವಿ ಗುರುಜಿ. ಅದು ಓಕೆ ಸರಿ. ಯಾರು ಸಣ್ಣಲತಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನೀವ್ ಹೇಳಿದ್ರಿ ಇದು ಇದು ಆಧ್ಯಾತ್ಮದ ಕಡೆಗೆ ಹೋಗಕ್ಕೆ ಯಾರ್ದು ಸಹಾಯ ಇದಾಗಲ್ಲ ಅಂತ, ಆದ್ರೆ ಗುರುಗಳ ಸಹಾಯ ಬೇಕೇ ಬೇಕಲ್ಲ. ಯಾಕಂದ್ರೆ ಗುರುಗಳು ಸಹಾಯ ಮಾಡಿದ್ರೇನೆ ಮುಂದೆ ನಾವು ಹೋಗಕ್ಕಾಗೋದು. ನೀವ್ ಹೇಳ್ದಂಗೆ ಕುದುರೆನ ನೀರ್ ಹತ್ರ ಕರ್ಕೊಂಡು ಹೋಗ್ಬೋದು, ಕುಡ್ಸಕ್ಕೆ ಯಾರ ಕೈಲೂ ಆಗಲ್ಲ. ಬಟ್ ಆದ್ರೆ ಗುರು ಮೋಟಿವೇಟ್ ಮಾಡಿ ಅವನನ್ನ ಇದ್ ಮಾಡ್ಬೋದಲ್ಲ, ಮಾಡ್ತಾನೆ. ಅವೆಲ್ಲ ಎಕ್ಸ್ಟರ್ನಲ್ ಇದು ಬೇಕು, ನಮಗೆ ಇಚ್ಛೆ ಇರ್ಬೇಕು ಹೋಗ್ಬೇಕು ಅನ್ನೋದು. ಬಟ್ ಗುರುಗಳು ಮಾತಿಂದ ನಮ್ಗೆ ಮೋಟಿವೇಶನ್ ಸಿಕ್ಕಿ ನಾವು ಮುಂದೆ ಹೋಗ್ಬೋದಲ್ಲ. ಗುರು ಸಹಾಯ ಮಾಡ್ತಾನಷ್ಟೇ, ಗುರುವಿನಿಂದಾನೇ ಮೋಕ್ಷ ಪಡೆಯೋಕ್ಕಾಗಲ್ಲ. ಗುರು ಸಹಾಯ ಮಾಡ್ತಾನೆ ಯಾರಿಗೆ? ಮೋಕ್ಷ ಬೇಕು ಅನ್ನೋರ್ಗಷ್ಟೇ. ಮೋಕ್ಷ ಬೇಡ ಅನ್ನೋರು ಹತ್ತಿರದಲ್ಲಿ ಕೂಡಿಸ್ಕೊಂಡು ಅವ್ರಿಗೆ ಒಂದು 10 ವರ್ಷ ಪಾಠ ಮಾಡಿದ್ರು ಪ್ರಯೋಜನ ಇಲ್ಲ. ಆದ್ರಿಂದ ನಿಮ್ಮನ್ನ ನೀವು ಆತ್ಮನ ಉದ್ಧಾರ ಮೋಟಿವೇಶನ್ ಪಡ್ಕೊಳ್ಳೇಬೇಕಾಗತ್ತಲ್ಲ. ಗುರುವಿನಿಂದ ಹೌದು. ಆತ್ಮನ ನಮ್ಮಿಂದ ನಾವು ಉದ್ಧಾರ ಮಾಡ್ಕೋಬೇಕು ಅಂದ್ರೆ ಅರ್ಥ ಏನು? ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವೇ ಮಾಡ್ಬೇಕು. ನೀವೇ ಗುರು ಹುಡ್ಕೊಂಡು ಹೋಗ್ಬೇಕು, ನೀವೇ ಗುರು ಹತ್ರ ಕೂತ್ಕೋಬೇಕು, ನೀವೇ ಪ್ರಶ್ನೆ ಕೇಳಬೇಕು, ನೀವೇ ತಿಳ್ಕೋಬೇಕು. ಅದನ್ನು ನಿಮ್ಮಿಂದ ನೀವೇ ಉದ್ಧಾರ ಮಾಡ್ಕೋತಾ ಇರೋದು. ಗುರು ಏನು ನಿಮ್ಮನ್ನು ಉದ್ಧಾರ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಈಗ ಗುರು ಹಿಮಾಲಯದಲ್ಲಿ ಕೂತ್ಕೊಂಡಿರ್ತಾರಪ್ಪ, ನಿಮ್ಮನ್ನು ನೀವೇ ಉದ್ಧಾರ ಮಾಡ್ಕೋಬೇಕು. ಗುರು ಎಲ್ಲರ ಮನೆ ಹತ್ರ ಬಂದು ಉದ್ಧಾರ ಮಾಡ್ತೀನಿ ಬಾಪ, ನೀನು ಉದ್ಧಾರ ಮಾಡ್ತೀನಿ ಬಾಪ ಅಂದರೆ ಯಾರೂ ಬರಲ್ಲ. ನೀವು ಉದ್ಧಾರ ಮಾಡ್ಕೋಬೇಕು ಅನ್ನೋರು ನೀವು ಗುರು ಹತ್ರ ಹೋಗಬೇಕು, ಅವರ ಸೇವೆ ಮಾಡಬೇಕು, ಅವ್ರ ಹತ್ರ ಕೂತ್ಕೋಬೇಕು, ಪ್ರಶ್ನೆ ಕೇಳಬೇಕು, ತಿಳ್ಕೋಬೇಕು. ಇದರ್ಥ ಏನು? ನಿಮ್ಮನ್ನು ನೀವೇ ಉದ್ಧಾರ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ. ಆ ರೀತಿ ಗುರು ಬೇಡ ಅಂತ ಹೇಳಿಲ್ಲ. ಸರಿ, ಹೋಗೋಣ, ಮುಂದಿನ ಅಧ್ಯಾಯ ಶುರು ಮಾಡೋಣ. ಅಥ ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯಃ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಾಃ ಪಾರ್ಥ್ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಈಗ 7ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಮಯಾ ಅಸಕ್ತ ಮನಃ, ನನ್ನಲ್ಲೇ ಆಸಕ್ತಿಯಿಂದ ಮನಸ್ಸನ್ನು ಇಟ್ಟುಕೊಂಡವನು. ಇವನು ಯಾರು? ಮಯಾ ಅಸಕ್ತ ಮನಃ ಅಂದರೆ ಉದ್ಧರೇತ್ ಆತ್ಮನ ಆತ್ಮಾನಾಂ ಎರಡೂ ಒಂದೇ. ಮಯಾ ಅಸಕ್ತ ಮನಃ ಅಂದರೆ ನನ್ನಲ್ಲೇ ಮನಸ್ಸನ್ನು ಇಟ್ಟು ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ, ನನ್ನಲ್ಲೇ ಮನಸ್ಸನ್ನು ಇಟ್ಟಿರ್ತಾನೆ, ನನ್ನನ್ನೇ ಆಶ್ರಯಿಸಿರ್ತಾನೆ. ಹೀಗೆ ಮಾಡಿಕೊಂಡು ಯೋಗವನ್ನು ಯಾರು ಅಭ್ಯಾಸ ಮಾಡ್ತಾ ಇರ್ತಾರೋ
ಅವನಿಗೆ ಮನಸ್ಸು ಸಮಾಧಾನ ಮಾಡಿಕೊಂಡಿರೋನವನು. ಪರಮೇಶ್ವರನಾದ ನನ್ನಲ್ಲಿ ಆಸಕ್ತಿಯಿಂದ ಮನಸ್ಸನ್ನು ಇಟ್ಟು ಫಲಪುರುಷಾರ್ಥಗಳನ್ನು ಆಶ್ರಯಿಸದೆ ಕೇವಲ ನನ್ನನ್ನೇ ಆಶ್ರಯಿಸಿ ಯೋಗದಿಂದ ಮನಸ್ಸನ್ನು ಸಮಾಧಾನ ಮಾಡಿಕೊಂಡಿರುವವನು ಅಂತ ಅವನು ಯಾರು? ಯೋಗಿ. ಮಯಾ ಆಸಕ್ತ ಮನಃ ಅಂದರೆ ನನ್ನಲ್ಲೇ ಆಸಕ್ತಿ ಅವನಿಗೆ, ಬೇರೆ ಯಾವುದೇ ಸಂಸಾರ ವಿಷಯಗಳಲ್ಲಾಗಲಿ ಅಥವಾ ಚತುರ್ವಿಧ ಫಲಪುರುಷಾರ್ಥಗಳಲ್ಲಾಗಲಿ ಅವನಿಗೆ ಆಸಕ್ತಿ ಇಲ್ಲ. ಆದ್ದರಿಂದ ಮಯಾ ಆಸಕ್ತ ಮನಃ ಅಂದರೆ ಮೋಕ್ಷದಲ್ಲಿ ಮಾತ್ರ ಆಸಕ್ತಿ ಇರೋನು. ಯೋಗಂ ಯುಂಜನ್ ಯೋಗದಲ್ಲಿ ಅಭ್ಯಾಸ ನಿರತರಾಗಿರೋನು. ಮತ್ತು ಮದಾಶ್ರಯ ಅವನು ಬೇರೆ ಯಾವುದನ್ನು ಆಶ್ರಯಿಸಲ್ಲ. ಯಾವುದೇ ಕರ್ಮಗಳನ್ನಾಗಲಿ ವೇದಗಳನ್ನಾಗಲಿ ಅರ್ಥವನ್ನಾಗಲಿ ಯಾವುದೇ ಅರ್ಥಗಳನ್ನು ಆಶ್ರಯಿಸದೆ ಕೇವಲ ಭಗವಂತನನ್ನು ಮಾತ್ರ ಆಶ್ರಯಿಸಿರೋನು. ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ಶೃಣು. ಈ ರೀತಿಯಲ್ಲಿ ಯಾರು ಯೋಗವನ್ನು ಮಾಡ್ತಾ ಇರ್ತಾನೋ ಅವನು ಅಸಂಶಯಂ ಸಮಗ್ರಂ ಮಾಂ ಸಂಶಯವೇ ಇಲ್ಲದೆ ರೀತಿಯಲ್ಲಿ ಭಗವಂತನನ್ನು ಹೇಗೆ ತಿಳ್ಕೊತಾನೆ ಅದನ್ನು ಕೇಳು. ಅಸಂಶಯಂ ಅಂದರೆ ಈ ರೀತಿಯಲ್ಲಿ ಮಾಡೋನು ಭಗವಂತನನ್ನು ಹೇಗೆ ತಿಳ್ಕೋಬೇಕು? ಸಂಶಯಗಳೇ ಇರಬಾರ್ದು. ಅದು ಅಸಂಶಯಂ ಅಂದರೆ ಎಲ್ಲವೂ ತಿಳ್ಕೊಂಡವನಿಗೆ ಸಂಶಯ ಬರಲ್ಲ ಅಂತ. 100ಕ್ಕೆ 100 ತಿಳ್ಕೊಂಡವನಿಗೆ ಸಂಶಯ ಬರಲ್ಲ. ಆದ್ದರಿಂದ ಅಸಂಶಯಂ ಸಮಗ್ರಂ. ಸಮಗ್ರ ಅಂದರೆ ಎಲ್ಲ ರೀತಿಯಲ್ಲೂ ಆ ಭಗವಂತನನ್ನು ಹೇಗೆ ತಿಳ್ಕೊತಾನೆ ಈ ಜ್ಞಾನಿ, ಆ ವಿಚಾರವನ್ನು ನಾನು ನಿನಗೆ ಹೇಳ್ತೀನಿ, ಇದನ್ನು ಸ್ವಲ್ಪ ಕೇಳು ಅಂತ ಹೇಳ್ತಾ ಇದ್ದಾನೆ. 6ನೇ ಅಧ್ಯಾಯದಲ್ಲಿ ಯೋಗವನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತ ಹೇಳಿದರೆ, ಯೋಗಿ ಆದಮೇಲೆ ಯಾವ ರೀತಿ ಅವನಿಗೆ ಆತ್ಮಜ್ಞಾನ ಉಂಟಾಗುತ್ತೆ ಅನ್ನೋದು 7ನೇ ಅಧ್ಯಾಯದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಯೋಗಿ ಆಗೋದು ಹೇಗೆ ಅನ್ನೋದು 6ನೇ ಅಧ್ಯಾಯ. ಯೋಗಿ ಆದಮೇಲೆ ಯಥಾ ಜ್ಞಾಸ್ಯಸಿ ತತ್ಶೃಣು, ನನ್ನನ್ನು ಹೇಗೆ ತಿಳ್ಕೊತಾನವನು ಅದನ್ನು ಹೇಳ್ಕೊಡ್ತೀನಿ ಕೇಳು ಅಂತ ಹೇಳ್ತಾ ಇದ್ದಾನೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಜ್ಞಾತವ್ಯಮವಶಿಷ್ಯತೆ. ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ. ನಾನು ನನ್ನ ಪರಬ್ರಹ್ಮ ಸ್ವರೂಪದ ಜ್ಞಾನವನ್ನು ವಿಜ್ಞಾನ ಸಹಿತವಾಗಿ, ಅಂದರೆ ವಿಜ್ಞಾನ ಅಂದರೆ ಅನುಭವ ಸಹಿತ, ಜ್ಞಾನ ಅಂದರೆ ಕೇವಲ ಶಬ್ದಗಳು, ಜ್ಞಾನ ಅಂದರೆ ಕೇವಲ ಶಬ್ದಗಳಲ್ಲಿ ತಿಳ್ಕೊಂಡ್ರೆ ಅದು ಜ್ಞಾನ. ಅದೇ ತಿಳ್ಕೊಂಡಿರೋದನ್ನು ಅನುಭವಿಸಿದಾಗ ಅದನ್ನೇನಂತ ಕರೀತಾರೆ? ವಿಜ್ಞಾನ ಅಂತ ಕರೀತಾರೆ. ಸೊ ಜ್ಞಾನಂ ತೇ ಅಹಂ ಸವಿಜ್ಞಾನಂ. ಆ ಜ್ಞಾನವನ್ನು ಸವಿಜ್ಞಾನದಿಂದ ಅಂದರೆ ಅನುಭವಪೂರ್ವಕವಾಗಿ ವಕ್ಷ್ಯಾಮಿ ಅಶೇಷತಃ ನಾನು ನಿನಗೆ ಹೇಳ್ತಾ ಇದ್ದೀನಿ. ಈಗ ಶ್ರೀಕೃಷ್ಣ ಕೂಡ ಗುರುಕುಲದಲ್ಲಿ ಅಭ್ಯಾಸ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸಾಂದೀಪಿನಿ ಮಹರ್ಷಿಗಳ ಹತ್ರ ಅವನು ಕೂಡ ಎಲ್ಲ ವೇದಾಧ್ಯಯನ ಮಾಡಿದ್ದಾನೆ ಮತ್ತು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದಾನೆ. ಇವಾಗ ಹೇಳ್ತಾ ಇದ್ದೇನೆ ಕೃಷ್ಣ, ನನ್ನ ಅನುಭವ ಎಲ್ಲ ನಿನಗೆ ಒಂದು ಚೂರು ಬಿಡ್ದಿರ ಹೇಳ್ತೀನಿ ಅರ್ಜುನ, ಕೇಳಿಸ್ಕೋ. ಆದ್ದರಿಂದ ಇದು ವಿಜ್ಞಾನ. ಇದು ಇಷ್ಟೊತ್ತು ಕೇಳಿದ್ದು ನಾವು ಜ್ಞಾನ, ಈಗ ವಿಜ್ಞಾನ ಅಂದರೆ ಯಾವ ರೀತಿ ಅನುಭವ ಆಗುತ್ತೆ ಅಂತ. ಅನುಭವ ನಿನಗೆ ಸಂಶಯವು ಸ್ವಲ್ಪವೇ ಉಳಿಯುವುದಂತೆ ಹೇಳ್ತೀನಿ. ಯತ್ ಜ್ಞಾತ್ವ ಅಂದರೆ ನಾನು ಹೇಳುವ ಎಲ್ಲ ವಿಷಯಗಳನ್ನು ನೀನು ತಿಳ್ಕೊಂಡರೆ, ನಿನಗೆ ನಾನು ಯಾವ ಜ್ಞಾನವನ್ನು ಹೇಳ್ತೀನಿ ಅಂದರೆ, ಯಾವ ಜ್ಞಾನವನ್ನು ತಿಳಿದುಕೊಂಡ್ರೆ ಇಲ್ಲಿ ಅಂದರೆ ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ಇನ್ನು ತಿಳಿದುಕೊಳ್ಳಬೇಕಾದ ಯಾವ ವಿಷಯಗಳು ಇರಲ್ಲ. ಇವಾಗ ಎಷ್ಟೊಂದು ವಿಷಯಗಳಿದೆ ಜಗತ್ತಲ್ಲಿ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸು, ಇಂಗ್ಲೀಷು, ಅದು ಇದು ಅಂತ ಲಕ್ಷ ಇದೆ. ಆದರೆ ಆತ್ಮಜ್ಞಾನವನ್ನು ಒಂದು ತಿಳ್ಕೊಂಬಿಟ್ರೆ ನಿಮಗೆ ಫಿಸಿಕ್ಸು ಬರುತ್ತೆ, ಕೆಮಿಸ್ಟ್ರಿನೂ ಬಂತು, ಮ್ಯಾಥ್ಸು ಬಂತು, ಸೈನ್ಸು ಬಂತು. ಈ ಪ್ರಪಂಚದಲ್ಲಿರೋದೆಲ್ಲ ಓದ್ದಾಗ ಲೆಕ್ಕ ಅದು. ಏಕೆಂದರೆ ಎಲ್ಲಕ್ಕೂ ಮೂಲ ಆತ್ಮನೇ. ಆದ್ದರಿಂದ ಅಂತಹ ಒಂದು ಅಪೂರ್ವವಾದ ಜ್ಞಾನವನ್ನು ಸ್ವಲ್ಪವೂ ಬಿಡದಂತೆ ನಿನಗೆ ಹೇಳ್ತೀನಿ, ಆದ್ದರಿಂದ ನಿನಗೆ ಕೇಳಿಸ್ಕೋ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ಏನು? 7ನೇ ಅಧ್ಯಾಯದಲ್ಲಿ ನಮಗೇನು ಸಿಗುತ್ತೆ? ಆ ಜ್ಞಾನದ ಸ್ವರೂಪ ಮತ್ತು ಅನುಭವ ಸಿಗುತ್ತೆ. ಅದು ಹೇಗಿರುತ್ತೆ ಎನ್ನುವಂತಹ ವಿವರಣೆಗಳು ನಮಗೆ ಮುಂದಿನ ಶ್ಲೋಕಗಳಲ್ಲಿ ಸಿಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ.
मनुष्याणां सहस्रेषु कश्चिद्यतति सिद्धये यततामपि सिद्धानां कश्चिन्मां वेत्ति तत्त्वतः. ಮನುಷ್ಯಾಣಾಂ ಸಹಸ್ರೇಶು. ಇವಾಗ ಪ್ರಪಂಚದಲ್ಲಿ ಅದೆಷ್ಟು ಜನಗಳಿದ್ದಾರೋ ಎಣಿಸಿದವರಿಲ್ಲ, ಗೊತ್ತಿಲ್ಲ, ಕೋಟ್ಯಾಂತರ ಜನಗಳಿದ್ದಾರೆ. ಮನುಷ್ಯಾಣಾಂ ಸಹಸ್ರೇಶು, ಆ ಕೋಟ್ಯಾಂತರ ಜನಗಳಲ್ಲಿ ಕಶ್ಚಿತ್ ಯತತಿ ಸಿದ್ಧಯೇ, ಯಾರೋ ಒಬ್ಬ ಮಾತ್ರ ಯೋಗ ಸಿದ್ಧಿಗಾಗಿ ಒದ್ದಾಡ್ತಾ ಇರ್ತಾನೆ. ಅಂದರೆ 1 ಕೋಟಿ ಜನ, ಇವಾಗ ಭಾರತದಲ್ಲಿ 140 ಕೋಟಿನೋ ಏನೋ ಹೇಳ್ತಾರೆ. 140 ಕೋಟಿ ಜನಗಳಲ್ಲಿ ಎಷ್ಟು ಜನನಪ್ಪ ಆಧ್ಯಾತ್ಮದ ಕಡೆ ಬಂದಿರ್ತಾರೆ? ಒಂದು 10,000 ಜನವೋ 1,00,000 ಜನವೋ ಏನೋ ಬಂದಿರ್ಬೋದೇನೋ ಅಷ್ಟೇ. ಉಳಿದವರೆಲ್ಲ ಸಂಸಾರ ಸಾಗರದಲ್ಲಿ ಮುಳುಗಿ ತೇಲಿ ಒದ್ದಾಡ್ತಾ ಇರ್ತಾರೆ. ಸೊ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಅಂದರೆ ಯಾರೋ ಒಬ್ಬ, ಯತತಿ ಸಿದ್ಧಯೇ ಯೋಗ ಸಿದ್ಧಿಗಾಗಿ ಪ್ರಯತ್ನ ಪಡ್ತಾ ಇರ್ತಾನೆ. ಯತತಾಮಪಿ ಸಿದ್ಧಾನಾಂ, ಆ ರೀತಿ ಒಂದು 100 ಜನ ಯಾರತ್ತೋ ಮಾಡಿಕೊಂಡು ಯೋಗಕ್ಕೋಸ್ಕರ ಸಿದ್ಧಿಗೋಸ್ಕರ ಒದ್ದಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಹಾಗೆ ಮಾಡ್ತಾ ಇರೋರಲ್ಲಿ ಕಶ್ಚಿನ್ ಮಾಂ ವೇತ್ತಿ ತತ್ವತಃ, ಅವರಲ್ಲಿ ಯಾರೋ ಒಬ್ಬನು ಮಾತ್ರ ನನ್ನನ್ನು ಪರಬ್ರಹ್ಮ ಸ್ವರೂಪದಿಂದ ತಿಳ್ಕೊತಾನೆ ಅಂತ ಹೇಳ್ತಾ ಇದ್ದಾರೆ. ಇವಾಗ 1 ಕೋಟಿ ಜನ 1ನೇ ಕ್ಲಾಸಿಗೆ ಸೇರ್ಕೋತಾರೆ. SLCಗೆ ಬರೋ ಅಷ್ಟರೊಳಗೆ ಅರ್ಧ ಖಾಲಿಯಾಗಿ ಹೋಗ್ತಾರೆ. PUCಗೆ ಬರೋ ಅಷ್ಟರೊಳಗೆ ಇನ್ನೊಂದಷ್ಟು ಜನ ಇರಲ್ಲ. ಕೊನೆಗೆ PhDಗೆ ಬರೋ ಅಷ್ಟರೊಳಗೆ ಒಂದು 50 ಜನ ಇರ್ತಾರೆ. ಆ ರೀತಿ ಸಂಸಾರದಿಂದ ಯೋಗವನ್ನು ಸಾಧನೆ ಮಾಡಬೇಕು ಅಂತ ಕೋಟ್ಯಾಂತರ ಜನ, ಲಕ್ಷಾಂತರ ಜನಗಳಲ್ಲಿ ಕೆಲವೇ ಜನಗಳ ಮನಸ್ಸಿಗೆ ವಿಚಾರ ಬರೋದು. ಆದ್ದರಿಂದ ನೀವೆಲ್ಲ ಪುಣ್ಯವಂತರು ಅಂತಲೇ ಇದಕ್ಕೆ ಅರ್ಥ. ಸಂಸ್ಕಾರದಿಂದ ಇವೆಲ್ಲ ಮಾಡ್ತಾಯಿದ್ದೀರ. ಈ ಥರ ಮಾಡೋರಲ್ಲಿ ಕೂಡ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಳೋರು ಯಾರೋ ಒಬ್ಬರೇ. ಅಂದರೆ ಇದು ದುರ್ಲಭ ಅನ್ನೋ ಪದಕ್ಕೆ ಇದೇ ಅರ್ಥ. ಇಂತಹ ಯೋಗಿಗಳು, ಪರಬ್ರಹ್ಮ ಜ್ಞಾನಿಗಳು ಅಪರೂಪ. ಅಂಥವ್ರು ಯಾರಾದರೂ ಸಿಕ್ಕಾಗ ಏನು ಮಾಡಬೇಕು? ತಕ್ಷಣ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಈಗ ಯೋಗ ಸಾಧನೆಯಿಂದ ಉಂಟಾಗುವಂತಹ ವಿಜ್ಞಾನ ಅಂದರೆ ಅನುಭವವನ್ನು ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಭಗವಂತ ಏನು ಮಾಡ್ತಾ ಇದ್ದಾನೆ? ತನ್ನ ಸ್ವರೂಪವನ್ನು ಫಸ್ಟು ತಿಳಿಸ್ಕೊಡ್ತಾ ಇದ್ದಾನೆ. ಈ ಭಗವಂತನಿಗೆ 2 ಸ್ವರೂಪ, 2 ಸ್ವರೂಪಗಳೇ. ಒಂದು ಪರ ಮತ್ತು ಇನ್ನೊಂದು ಅಪರ ಅಂತ 2 ರೀತಿಯಲ್ಲೇ ಒಂದು ಇದಿದೆ. ಏನಿದೆ? ಅವನಿಗೆ ಅಸ್ತಿತ್ವ ಇದೆ. ಭಗವಂತನನ್ನು 2 ರೀತಿಯಲ್ಲಿ ನಾವು ನೋಡ್ಬೋದು. ಒಂದು ಭೌತಿಕವಾಗಿ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು, ಕಿವಿಗೆ ಕೇಳಿಸುವಂಥದ್ದು, ಇದು ಒಂದು ಸ್ವರೂಪ. ಇದು ಅಪರ ಪ್ರಕೃತಿ ಅಂತಲೂ ಕೂಡ ಕರೀತಾರೆ. ಇನ್ನೊಂದು ಇದೆ, ಅದು ಕಣ್ಣಿಗೆ ಕಾಣಿಸಲ್ಲ, ಕಿವಿಗೆ ಕೇಳಿಸಲ್ಲ, ಆದರೆ ಬುದ್ಧಿಗೆ ಮಾತ್ರ ಗೋಚರ. ಯಾರಲ್ಲಿ ಸತ್ವಗುಣ ಸಂಪನ್ನರಾಗಿ ಬುದ್ಧಿ ಜಾಗೃತ ಆಗಿರುತ್ತಲ್ಲ ಅವರಿಗೆ ಮಾತ್ರ ಗೋಚರವಾಗುವ ಆನಂದ ಸ್ವರೂಪ ಇನ್ನೊಂದಿದೆ. ಆದ್ದರಿಂದ ಭಗವಂತನಿಗೆ 2 ಸ್ವರೂಪಗಳು. ಈ ಒಂದು ಪ್ರಕೃತಿ, ಅಪರ ಪ್ರಕೃತಿಯಲ್ಲಿ ಕುರಿತು ಶ್ರೀಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. 8 ರೀತಿಯಲ್ಲಿ ನನ್ನ ಅಪರ ಪ್ರಕೃತಿ ಅಂದರೆ ನಾನು 8 ರೀತಿಯಲ್ಲಿ ಈ ಜಗತ್ತಿನಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಹೇಗೆ? ಭೂಮಿ, ಪೃಥ್ವಿ, ನಾವೀಗ ಜೀವನ ಮಾಡ್ತಾ ಇದ್ದೀವಲ್ಲ, ಭೂಮಿ ಅದು ಒಂದು ಭಗವಂತನ ಸ್ವರೂಪ. ಅವನ್ನ ನಾವೆಲ್ಲರೂ ನೋಡ್ಬೋದು. ಆಪಹ, ನೀರು, ಆ ನೀರು ಕೂಡ ಒಂದು ಭಗವಂತನ ಸ್ವರೂಪ. ಅನಲಹ, ಅಗ್ನಿ, ಬೆಂಕಿ ಕೂಡ ಭಗವಂತನ ಸ್ವರೂಪ. ವಾಯು, ಬೀಸ್ತಾ ಇರ್ತಕ್ಕಂಥ ಗಾಳಿ, ಅದು ಕೂಡ ಭಗವಂತನ ಸ್ವರೂಪ. ಖಂ, ಆಕಾಶ, ಅದು ಕೂಡ ಭಗವಂತನ ಸ್ವರೂಪ. ಹೀಗೆ ಪಂಚಮಹಾಭೂತಗಳು ಭಗವಂತನ ಸ್ವರೂಪಗಳು. ಇದೆಲ್ಲ ನಮ್ಮ ಎಲ್ಲರಿಗೂ ಕೂಡ ಕಾಣಿಸುತ್ತೆ. ಈಗ ನೀವು ಆಚೆ ಕಡೆ ಹೋಗಿ ಬೆಳಗ್ಗೆ ಸೂರ್ಯನಿಗೊಂದು ನಮಸ್ಕಾರ ಹಾಕಿದ್ರೆ ಆ ದೇವ್ರಿಗೆ ನಮಸ್ಕಾರ ಹಾಕಿದಾಗೆ ಆಯಿತು. ಅದೇ ರೀತಿಯಲ್ಲಿ ನಮ್ಮ ದೇಹದ ಒಳಗಡೆ ಇದೆ. ಅದೇನಿದೆ? ಮನಸ್ಸು, ಬುದ್ಧಿ,
ಬುದ್ಧಿ. ಮನಸ್ಸು ಮತ್ತು ಬುದ್ಧಿ ಇವು ಬೇರೆ ಬೇರೆ. ವಿವೇಕ ಚೂಡಾಮಣಿಯಲ್ಲಿ ಅದನ್ನು ಡೀಟೇಲಾಗಿ ಹೇಳಿದ್ದಾರೆ. ಮನಸ್ಸು ಯಾವುದು, ಬುದ್ಧಿ ಯಾವುದು, ಅವೆರಡಕ್ಕೂ ವ್ಯತ್ಯಾಸ ಏನು ಅಂತ ಅಲ್ಲಿ ಯಾವಾಗಾರು ತಿಳ್ಕೊಳ್ಳೋಣ. ಇನ್ನೊಂದು 8ನೇದು ಯಾವುದು ಅಂದರೆ ಅಹಂಕಾರ. ಅಹಂಕಾರ ಅಂದರೆ ನಾನು ನನ್ನದು ಎನ್ನುವ ಅಜ್ಞಾನಕ್ಕೆ ಕಾರಣವಾಗಿರೋದೇ ಅಹಂಕಾರ. ನಾನು ಈ ಶರೀರ, ಈ ನನ್ನ ಸುತ್ತಮುತ್ತಲು ಇರೋರೆಲ್ಲ ನನ್ನ ಜನಗಳು, ಇವರು ನನ್ನವರು, ಇದು ನಾನು, ಈ ರೀತಿ ಎಲ್ಲ ನಮ್ಮಲ್ಲಿ ಭಾವನೆಗಳು ಬರುತ್ತಲ್ಲ, ಎಲ್ಲರಿಗೂ ಬರುತ್ತಿದೆ ಅನ್ಸ ಕಾಮನ್ ಇದು. ಈ ರೀತಿ ಬರೋದಕ್ಕೆ ಕಾರಣ ಅಹಂಕಾರ. ಆದ್ದರಿಂದ ಭಗವಂತನು 8 ರೀತಿಯಲ್ಲಿ ಜಗತ್ತಿನಲ್ಲಿ ಕಾಣಿಸ್ಕೋತಾ ಇದ್ದಾನೆ. 5 ಪಂಚಮಹಾಭೂತಗಳು ಮತ್ತು ಶರೀರದ ಒಳಗಡೆ ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇತೀಯಂ ಮೇ ಭಿನ್ನ ಪ್ರಕೃತಿರ್ ಅಷ್ಟದ. ಇವುಗಳೇ ನನ್ನ ಬೇರೆ ಬೇರೆಯಾದ 8 ಪ್ರಕೃತಿಗಳು ಅಂತ ಶ್ರೀಕೃಷ್ಣ ಇಲ್ಲಿಂದ ಏನು ಮಾಡ್ತಾ ಇದ್ದಾನೆ, ಅವನು ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಯನ್ನು ಒಂದು ನಮ್ಮ ಕಣ್ಣು ಕಿವಿಗೆಲ್ಲ ಕಾಣಿಸ್ತಾ ಇರೋದನ್ನು ಒಂದು ಹೇಳ್ತಾ ಇದ್ದಾನೆ. ಆಮೇಲೆ ಎಲ್ಲಿಗೂ ಕಾಣಿಸ್ತಾ ಇರೋ ಸತ್ಸ್ಥಿತ್ ಆನಂದ ಸ್ವರೂಪನಾದ ಭಗವಂತನನ್ನು ಹೇಳ್ತಾನೆ ಮುಂದೆ. ಇದು 7ನೇ ಅಧ್ಯಾಯದ ಪ್ರಾರಂಭ ಆಗಿದೆ. ಇಲ್ಲಿಂದ ಪ್ರಶ್ನೋತ್ತರಗಳಿದ್ದರೆ ತಗೊಳ್ಳಿ.